ಫ್ರೆಂಡ್ಸ್, ವೆಲ್ಕಮ್ ಟು ಹರ್ ಇನ್ಫೋ. ನನಗೆ ನೆನ್ನೆ ಎಪಿಸೋಡ್ನಲ್ಲಿ ಇಷ್ಟ ಆಗಿದ್ದು ಅಂದರೆ ಅಶ್ವಿನಿ ಗಿಲ್ಲಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು. ಮೋಸ್ಟ್ ಹೈಲೈಟೆಡ್ ಪಾಯಿಂಟ್ ಅಂದರೆ ಟಾಸ್ಕ್ನಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಮಾಡುವಾಗ ಗಿಲ್ಲಿ ಅಶ್ವಿನಿಗೆ ಮೊದಲು ನೀವೇ ಮಾತಾಡಿ ಅಂದಿದ್ದು. ಈ ವಿಷಯ ಒಂಥರ ಖುಷಿ ಅನ್ನಿಸ್ತು. ಹಿಂದೆ ಟಾಸ್ಕ್ ಅನೌನ್ಸ್ಮೆಂಟ್ ಮಾಡೋ ವಿಷಯದಲ್ಲಿ ಇಬ್ಬರು ಕಿತ್ತಾಡ್ಕೊಂಡಿದ್ರು. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂತಲ್ಲ ಅಂತ ಅನ್ನಿಸ್ತು. ಈ ವಿಷಯಕ್ಕೆ ಗೆಸ್ಟ್ಗಳು ಬಂದಿದ್ದು ಯಾಕೆ ಬಂದಪ್ಪ ಅಂತ ಎಷ್ಟೋ ಜನ ಕೇಳುವಾಗ ಈ ವಿಷಯಕ್ಕೆ ಒಂಥರ ಒಳ್ಳೇದು ಅಂತ ಅನ್ನಿಸ್ತು. ಬಂದಿದ್ದು ಒಳ್ಳೇದು ಅಂತ ಅನ್ನಿಸ್ತು. ಇತ್ತೀಚೆಗೆ ಜಾನ್ವಿ ಜೊತೆ ಅಶ್ವಿನಿ ಕಾಣಿಸ್ಕೊಳ್ತಿದ್ದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಜೊತೆ ಕಾಣಿಸ್ಕೊಳ್ತಾ ಇರೋದು ಒಂಥರ ಖುಷಿ. ಇಲ್ಲಿಗೆ ಸಮಾಧಾನದ ಮಾತುಗಳನ್ನ ಆಡ್ತಾ ಇರೋದು. ನೀನು ಕ್ಯಾರೆಕ್ಟರ್ ನಲ್ಲಿ ಇದ್ದು ಬಿಡು, ಟ್ರಿಗರ್ ಆಗೋಕೆ ಹೋಗ್ಬೇಡ, ಅವ್ರೇನಾದ್ರೂ ನಿನಗೆ ಸರ್ವ್ ಮಾಡಕ್ಕೆ ಹೇಳಿದ್ರೆ ನಾನೇ ಮಾಡ್ತೀನಿ, ನೀನೇನು ಹೋಗ್ಬೇಡ ಅಂತ ಸಮಾಧಾನವಾಗಿ ಮಾತಾಡ್ತಾ ಇರೋದು ನೋಡಿದ್ರೆ ಇಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಅವರಿಬ್ಬರು ರಿಲೇಷನ್ ನೋಡೋಕೆ ಒಂಥರ ಖುಷಿ ಅಂತ ಅನ್ನಿಸ್ತಿದೆ. ಒಂದ್ ಕಡೆ ಖುಷಿ ವಿಷಯ ಆದ್ರೆ ತುಂಬಾ ಕ್ರಿಂಜ್ ಅಂತ ಅನ್ನಿಸ್ತಾ ಇರೋದು ಉಗ್ರಂ ಮಂಜು ಅವರು ಗಿಲ್ಲಿಗೆ ಕೊಡ್ತಿರೋ ಟಾರ್ಚರ್ನ ನೋಡಿ. ಸ್ಟಾರ್ಟಿಂಗ್ ಮಾಡಿದ ಒಂದು ತಪ್ಪಿಗೆ ಇವರು ಇಲ್ಲಿವರೆಗೂ ಟಾರ್ಚರ್ ಕೊಟ್ಕೊಂಡೇ ಬಂದಿದ್ದಾರೆ. ಅವರು ಪರ್ಸನಲ್ ಆಗಿ ತಗೊಂಡ್ರು, ಒಂದು ಸಣ್ಣ ತಮಾಷೆನ ಅವರು ಪರ್ಸನಲ್ ಆಗಿ ತಗೊಂಡ್ರು ಅಂತ ಅನ್ಸುತ್ತೆ. ಬಂದು ಮದುವೆ ಆಗ್ತಿದ್ದೀನಿ ಅಂತ ಹೇಳುವಾಗ ನೀನು ಎರಡನೇ ಮದುವೆನ ಮೂರನೇ ಮದುವೆನ ಅಂತ ಕೇಳಿದ್ದು ಒಂದು ಸ್ವಲ್ಪ ಪರ್ಸನಲ್ ಆಯ್ತು. ಅದು ತಪ್ಪು ಮಾಡಿದ್ರು ನಿಜ, ಆದ್ರೆ ಆ ತಪ್ಪಿಗೆ ಇಲ್ಲಿವರೆಗೂ ಸೇಡ್ ತೀರ್ಸ್ಕೊತಾ ಇದ್ದಾರೆ. ನಿನ್ನೆ ಕೂಡ ಉಗ್ರಂ ಮಂಜು ಅವರು ಗಿಲ್ಲಿಗೆ ಗಡ್ಡ ಬೋಳಿಸಿದ್ರು. ಇದು ನೋಡಿದ್ರೆ ನನ್ಗೆ ಇದೇನು ಎಂಟರ್ಟೈನ್ಮೆಂಟ್ ಮಾಡಕ್ ಬಂದಿದಾರ ಅಥವಾ ಗಿಲ್ಲಿಗೆ ಗಡ್ಡ ಬೋಳ್ಸಕ್ ಬಂದಿದಾರ, ಇಲ್ಲ ಬಾರ್ಬರ್ ಕೆಲಸ ಮಾಡಕ್ ಬಂದಿದಾರ ಬಿಗ್ ಬಾಸ್ಗೆ ಅನ್ನೋ ತರ ಫೀಲ್ ಆಯ್ತು. ಜಾಗದಲ್ಲಿ ಏನೋ ಮಾಡಕ್ಕೆ ಬರೋ ತರ ಕರ್ಕೊಂಡು ಬಂದ್ಬಿಟ್ಟು ಶೇವ್ ಮಾಡೋ ತರ ಮಾಡಿದ್ರು. ಇದು ನನಗ್ ಮಾಡ್ತಾ ಇದೀರಾ ಅಂತ ಅವನು ಶಾಕ್ ಆದ. ಹೇಳ್ಬೇಕು, ಗಿಲ್ಲಿ ಮುಖ ನೋಡಕ್ ಆಗ್ತಿರಲಿಲ್ಲ ಆ ಪ್ಲೇಸ್ ಅಲ್ಲಿ. ಇದೇ ಕೆಲಸ ಮಾಡಿದಾಗ ಅಂದ್ರೆ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ಶೇವ್ ಮಾಡುವಾಗ ತಮಾಷೆಗೆ ಅಂತಾನ ಸ್ಟಾರ್ಟ್ ಮಾಡಿದ್ರು ಅವನು ಎಗ್ರಾಡ್ತಾ ಇದ್ದ. ಅದನ್ನ ಸಹಿಸ್ಕೋತಾ ಇರಲಿಲ್ಲ, ಎಗ್ರಾಡ್ತಾ ಇದ್ದ. ನನಗೆ ಬೇಡ, ನನಗೆ ಇಷ್ಟ ಇಲ್ಲ, ನನ್ನ ಬಿಟ್ಬಿಡಿ ಅಂತ ಫುಲ್ ಎಗ್ರಾಡ್ತಾ ಇದ್ದ. ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿ ನಿಂತಿರೋದು ನೋಡಿದ್ರೆ ಇದು ಗಿಲ್ಲಿಲ್ಲ ಅನ್ನೋ ತರ ಫೀಲ್ ಆಯ್ತು. ಅದರಲ್ಲೂ ವಿಚಿತ್ರವಾಗಿ ಮೇಕಪ್ ಮಾಡಿ, ಅಂದರೆ ಹುಡುಗಿ ಥರ ಗೆಟಪ್ ಎಲ್ಲ ಹಾಕಿ ಒಂಥರ ಲಿಪ್ಸ್ಟಿಕ್ ಎಲ್ಲ ಹಾಕಿ ಅವರೆಲ್ಲ ಮೇಕಪ್ ಮಾಡಿದ್ದು, ಆ ಡ್ರೆಸ್ಅಪ್ ಎಲ್ಲ ಮಾಡಿದ್ದು ನೋಡಿ ಇನ್ನೂ ಅಸಹ್ಯ ಅನ್ನಿಸ್ತು. ಅದು ಹೆಂಗೆ ಸಹಿಸ್ಕೊತಾ ಇದ್ದಾನೋ ಗಿಲ್ಲಿ ಅಂತ ಅನ್ನೋ ಫೀಲ್ ಆಯಿತು. ಅದರಲ್ಲೂ ಮಧ್ಯದಲ್ಲಿ ರಘು ಅವ್ರು ಬಂದು ಕೇಳಿದ್ರು, ನಿನಗೇನಾದರೂ ಕಂಫರ್ಟಬಲ್ ಇದೆಯಾ, ನಿನಗೆ ನನಗಂತೂ ನೋಡೋಕ್ಕಾಗ್ತಾಯಿಲ್ಲ, ಇಷ್ಟ ಆಗ್ತಾಯಿಲ್ಲ ನನಗೆ ಇದೆಲ್ಲ ಮಾಡ್ತಾ ಇರೋದು, ನೀನು ಕಂಫರ್ಟಬಲ್ ಇದೆಯಾ ಅಂದರೆ ಓಕೆ, ಇಲ್ಲ ಅಂತಂದರೆ ಮಾಡೋಕೆ ಒಪ್ಕೋಬೇಡ ಇದನ್ನ ಅಂತ ಪಾಪ ಸಪೋರ್ಟಿವ್ ಆಗಿ ಬಂದು ನಿಂತಿದ್ರು. ವಿಚಿತ್ರವಾಗಿ ಮೇಕಪ್ ಮಾಡಿ ಜೊತೆಗೆ ಸೊಂಟದ ಮೇಲೆ ಹೋಗಿ ಹೋಗಿ ಏನಂತ ಬರ್ಸಿದ್ರೆ ಅಂದರೆ ಗಿಲ್ಲಿ ಲವ್ಸ್ ಮಂಜು ಅಂತ ಬರ್ಸಿದ್ದು. ಇದ್ರ ಅರ್ಥ ಏನು? ಹುಡುಗ ಹುಡುಗಿ ಹೆಸರು ಅಲ್ಲ, ಹುಡುಗ ಹುಡುಗನ ಹೆಸರು ಬರ್ಸಿದ್ರೆ ಏನ್ ಅರ್ಥ ಅಂತ ನೀವೇ ಹೇಳಿ ಫ್ರೆಂಡ್. ಇಲ್ಲಿ ತಮಾಷೆಗೆ ತಗೋತಾನೆ, ಎಷ್ಟು ಸೀರಿಯಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅವಮಾನ ಮಾಡೋದು ಒಂಥರ ಅಸಹ್ಯ ಅಂತಾನೆ ಅನ್ಸುತ್ತೆ. ಬಿಗ್ ಬಾಸ್ ಏನಕ್ಕೆ ಇಷ್ಟೆಲ್ಲ ಟಾರ್ಚರ್ ಮಾಡ್ತಾ ಇದೆ, ಏನಕ್ಕೆ ಮಧ್ಯ ಬಂದು ಬೇಡ ಅಂತ ನಿಲ್ಲಿಸ್ತಾ ಇಲ್ಲ, ಏನಕ್ಕೆ ಹಿಂಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಒಂಥರ ಬಿಗ್ ಬಾಸ್ ಮೇಲೆ ಒಂದು ಸ್ವಲ್ಪ ಬೇಸರ ಅಂತ ಆಗುತ್ತೆ. ನೋಡ್ಲಿಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಇದು ನನ್ನೊಬ್ಳ ಅಭಿಪ್ರಾಯ ಅಲ್ಲ, ತುಂಬಾ ಜನಗಳು ಇದೇ ತರಾನೇ ಹೇಳ್ತಾ ಇಲ್ಲ. ಈಗ ಪರ್ಸ್ನಲ್ ಆಗಿ ಏನೋ ಬೇಜಾರು ಮಾಡಿದ್ದಾರೆ ಅಂದ್ರೆ ಈಗ ಎಷ್ಟೋ ತಪ್ಪುಗಳಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ವಾ. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಹತ್ರ ಹೋಗಿ ಹೋಗಿ ಸಾರಿ ಕೇಳೋದು, ನಾನು ಈ ಥರ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಎಲ್ಲರ ಹತ್ರ ಹೋಗಿ ಸಾರಿ ಕೇಳೋದು, ಅಥವಾ ಕ್ಯಾಮ್ರಾ ಮುಂದೆ ಹೋಗಿ ಪ್ರತಿ ಕ್ಯಾಮ್ರಾ ಮುಂದೆ ಹೋಗಿ ಸಾರಿ ಕೇಳೋದು, ಆ ಥರ ಮಾಡಿದಾಗ ಪರ್ಸ್ನಲ್ ಆಗಿ ಯಾರಿಗಾರು ಹರ್ಟ್ ಆಗಿದ್ರೆ ಮಂಜು ಫ್ಯಾನ್ಗಳಿಗೆ ನಿಜವಾಗ್ಲೂ ಕ್ಷಮಿಸ್ತಿದ್ರೇನೋ, ಜನಗಳು ಕ್ಷಮಿಸ್ತಿದ್ರೇನೋ. ಆದರೆ ಈ ಬಿಗ್ ಬಾಸಲ್ಲಿ ಯಾಕೆ ಈ ಥರ ನಡ್ಕೋತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಮತ್ತೆ ಗಿಲ್ಲಿಗೆ ಇನ್ನೊಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂದರೆ ಎಲ್ಲರೂ ಊಟ ಬಡಿಸಿ, ಎಲ್ಲರೂ ಊಟ ಆದ ನಂತರ ಎಲ್ಲ ಮನೆಯೆಲ್ಲ ಅಂದರೆ ಆ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಊಟ ಮಾಡಬೇಕಂತ. ಅವನಿಗಂತೂ ನೆನ್ನೆ ದಿನ ಹೇಳ್ಬೇಕು ಅಂದರೆ ಊಟ ಎಲ್ಲರಿಗೂ ಬಡಿಸಿ ಆ ನಂತರ ಸಾರೇ ಖಾಲಿ ಆಗೋಯ್ತು ಅಂತ ಊಟನೇ ಬೇಡ ಅಂತ ಮಲ್ಕೊಂಡಿದ್ದ. ಅಂದರೆ ಅವ್ನಿಗೆ ಅಷ್ಟು ಅಪ್ಸೆಟ್ ಆಗಿದೆ, ನನಗೆ ಈ ಊಟನೇ ಬೇಡ ಅಂತ ಹೇಳಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮಲಗಿದ್ದ. ಆ ಟೈಮಲ್ಲಿ ಪಾಪ ಧನು ಮತ್ತು ಜಾನ್ವಿ ಅವರು ಕೋಪನ ಊಟದ ಮೇಲೆ ತೋರಿಸ್ಬೇಡ ಅಂತ ಬಂದು ಸ್ವಲ್ಪ ಸಮಾಧಾನ ಮಾಡಿ ಊಟ ಮಾಡಿಸಿದ್ರು. ಇನ್ನೇ ಒಂಥರ ಧನುಷ್ ಮಾಡಿದ್ದು ಹಾಡಿದ ಮಾತನ್ನ ಕೇಳಿದ್ರೆ ಸ್ವಲ್ಪ ಟೂ ಮಚ್ ಅಂತ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದ. ಈ ಧನುಷ್ ಗಿಲ್ಲಿ ಮತ್ತು ಸ್ಪಂದನ ಅವರು ಫೋಟೋ ಶೂಟು ನಡೆಯುವಾಗ ತ್ರಿವಿಕ್ರಮ್ ಜೊತೆ ಅವನ ಸೊಂಟ ಏನಾದರೂ ನೋಡಿದ್ರೆ 3 ದಿನ ಊಟ ಸೇರಲ್ಲ ಅಂತ ಹೇಳಿದ್ ನೋಡಿದ್ರೆ ಆ ಜಾಗದಲ್ಲಿ ಬೇರೆ ಇನ್ಯಾರು ಇರಬೇಕಾಯ್ತಪ್ಪ ಅನ್ನೋ ಥರ ಫೀಲ್ ಆಯಿತು. ಇದನ್ನು ಹೇಳಬಾರ್ದು, ಆದರೂ ಒಂಥರ ಅಸಹ್ಯ ಅಂತಲೇ ಅನ್ನಿಸ್ತು. ಈ ಥರ ಮಾತಾಡೋದು ನೋಡಿದ್ರೆ ನಾವು ಇನ್ಯಾವ ಥರ ರೆಸ್ಪಾಂಡ್ ಮಾಡ್ಬೇಕು ಹೇಳಿ. ಇಲ್ಲೇ ಆದ್ರೂ ನಿಜ ಮುಖನ ಹೆಚ್ಚಿಗೆ ದಿನ ಮುಚ್ಚಿಡೋಕ್ಕಾಗಲ್ಲ. ಅದೇ ಪ್ಲೇಸಲ್ಲಿ ರಘು ಅವರು ನೀವು ಆ ಥರ ಎಲ್ಲ ಬರ್ಸಿರೋದು, ಸೊಂಟದ ಮೇಲೆ ಬರ್ಸಿರೋದು ಯಾಕೋ ನೋಡೋಕ್ಕಾಗ್ತಿಲ್ಲ, ಅಸಹ್ಯ ಅಂತ ಅನ್ನಿಸ್ತಿದೆ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಸ್ಟ್ಯಾಂಡ್ ತೊಗೊಂಡ್ರು. ಆದರೆ ಅದೇ ಜಾಗದಲ್ಲಿ ಧನುಷ್ ಅವರ ಫೀಲಿಂಗ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎದುರುಗಡೆ ಎಷ್ಟೇ ಚೆನ್ನಾಗಿ ಒಳ್ಳೆಯವನು ಅನ್ನೋ ಥರ ತೋರಿಸ್ಕೊಂಡ್ರು ಅವ್ರವ್ರ ಕ್ಯಾರೆಕ್ಟರ್ ಆಚೆ ಬಂದೇ ಬರುತ್ತೆ ಅಲ್ವಾ. ಅದೇ ಥರ ನಡ್ಕೊಂಡಿದ್ದ ಅವ್ನು ಹಾಡಿದ ಮಾತನ್ನ ಕೇಳಿದ್ರೆ ಅವನ ಕ್ಯಾರೆಕ್ಟರ್ನ ತೋರಿಸ್ದ. ಇಲ್ಲಿ ಇದನ್ನ ಕರ್ತವ್ಯ ಪ್ರಜ್ಞೆಯಿಂದ ಸಹಿಸ್ಕೋತಾ ಇದ್ದಾನೆ. ಟಾಸ್ಕ್ ಅಂತ ಬಂದಾಗ ಎಲ್ಲೂ ಸೋಲ್ಬಾರ್ದು ಅನ್ನೋ ದೃಷ್ಟಿಯಿಂದ, ಹಾಗೆ ಮನೆಯವರಿಗೆಲ್ಲ ಈ ಪಾಯಿಂಟ್ ಸಿಗದೆ ಹೋದ್ರೆ ಅಂದರೆ ಈ ಟಿಪ್ಸ್ ಏನಾಗುತ್ತೆ ಅದು ಸಿಕ್ಕಿಲ್ಲ ಅಂದರೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ಗೂ ತೊಂದರೆ ಆಗುತ್ತೆ, ನನ್ನಿಂದ ಇಡೀ ಮನೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಏನೇ ಮಾಡಿದ್ರು ಸಹಿಸ್ಕೋತಾ ಬರ್ತಾ ಇದ್ದಾನೆ.
ಗಿಲ್ಲಿ ಟಾಸ್ಕ್ ಅಂತ ಬಂದಾಗ ಅವ್ನು ಎಷ್ಟು ಸೀರಿಯಸ್ಸು, ಮನೆ ಜನಗಳಿಗೆ ತೊಂದರೆ ಆಗುತ್ತೆ ಅಂದರೆ ಅವ್ನು ಎಷ್ಟು ಸೀರಿಯಸ್ ಆಗಿರ್ತಾನೆ, ಅವ್ನು ಎಷ್ಟು ತಮಾಷೆ ಮಾಡ್ತಾನೋ ಅಷ್ಟೇ ಸೀರಿಯಸ್ ಅಂತ ಈ ಪ್ಲೇಸಲ್ಲಿ ನಮಗೆ ಅರ್ಥ ಆಗುತ್ತೆ. ಕಿರಿಕಿರಿ ಚೈತ್ರ ಮಧ್ಯದಲ್ಲಿ ನಾನು ಕಂಬಳ ನೋಡಬೇಕು 2 ಕೋಣಗಳನ್ನ ಕರ್ಸು ಅಂತ ಹೇಳ್ತಾಳೆ. ಇದು ಯಾಕೋ ಅತಿ ಅಂತ ಅನ್ನಿಸ್ತು. ಗೆಸ್ಟ್‌ಗಳು ಅತಿಯಾಗಿ ಆಡ್ತಿದ್ದಾರೆ. ಆದರೆ ಮನೆ ಜನಗಳೆಲ್ಲ ಯಾಕೆ ಇಷ್ಟು ಸೈಲೆಂಟ್ ಆಗಿಬಿಟ್ರು. ರಕ್ಷಿತಾ, ಅಶ್ವಿನಿ, ಗಿಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದರಿಂದ ನಾವು ಬಿಗ್ ಬಾಸ್ ನೋಡೋಕ್ಕೇನೆ ಒಂಥರ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಕಂಬಳ ಆಟ ಸ್ವಿಮ್ಮಿಂಗ್ ಪೂಲ್‌ನಲ್ಲಿ ನಡೆಯುತ್ತೆ. ಧ್ರುವಂತ್ಗೆ ಹಿಂದಿಂದು ಸೇಡೆಲ್ಲ ತೀರಿಸ್ಕೊತಾಳೆ. ಈ ಕೋಣಗಳಿಗೆ ಹೊಡೆಯೋ ನೆಪದಲ್ಲಿ ಹಿಂದಿನ ಸೇಡೆಲ್ಲ ತೀರಿಸ್ಕೊಂಡ್ಳು. ಮೋಕ್ಷಿತಾ ನೋಡೋಕೆ ಎಷ್ಟು ಸಾಫ್ಟು, ಕ್ಯಾರೆಕ್ಟರ್ ಅಷ್ಟೇ ಸಾಫ್ಟ್ ಅಂತ ಅನ್ನಿಸ್ತು. ಈ ಚೈತ್ರ ಆದವಳು ಕಾವ್ಯ ಹತ್ರ ಊಟ ಮಾಡಿಸ್ಕೊಳ್ಬೇಕಾದ್ರೆ ಹಿಂದ್ಗಡೆ ಮಾತಾಡ್ಕೋತಾ ಇದ್ದು ತ್ರಿವಿಕ್ರಮ್ ಜೊತೆ. ಯಾರು ರೆಸಾರ್ಟ್ಗೆ ಬಂದವರು ಯಾರು ಊಟ ತಿನ್ನಿಸ್ಕೊಂತಾರ, ಸ್ವಲ್ಪ ಅತಿಯಾಗಿ ಆಡ್ತಿದ್ದಾಳೆ ಅಂತ ಮಾತಾಡ್ಕೋತಾ ಇದ್ದು. ಮೇನ್ ಮಿಸ್ಟೇಕು ಅಭಿಷೇಕ್ದು. ಮ್ಯಾನೇಜರ್ ಆಗಿ ಏನು ಸ್ಟ್ಯಾಂಡ್ ತಗೋಬೇಕು ಅದನ್ನು ತಗೊಳ್ತಾ ಇಲ್ಲ. ಹೇಳ್ಬೇಕು ಅಂತ ಅಂದ್ರೆ ಗೆಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇನೋ ಅಷ್ಟೇ ಸತ್ಯ. ಆದರೆ ಅವ್ರುಗಳಿಗೆ ಏನು ಮಾಡಿದ್ರು ಸಹಿಸ್ಕೊಳ್ಬೇಕು. ಸಿಬ್ಬಂದಿಗೆ ಏನೇ ಟಾರ್ಚರ್ ಮಾಡಿದ್ರು ಅವರು ಸಹಿಸ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಇಲ್ಲಿ ಮಾಡಿದ ತಪ್ಪನ್ನ ತಪ್ಪು ಅಂತ ಹೇಳುವಾಗ ಗೆಸ್ಟ್ಗಳು ಮಾಡ್ತಾರೋ ತಪ್ಪನ್ನ ತಪ್ಪು ಅಂತ ಹೇಳಕ್ಕೆ ಯಾಕೋ ಹಿಂಜರಿತಾ ಇದ್ದಾನೆ. ಅಲ್ಲಿ ಸ್ವಲ್ಪ ಬಲವಾಗಿ ಯಾರು ಕಾಣಿಸ್ತಾರೋ ಅವ್ರಗಳ ವಿರುದ್ಧ ಮಾತಾಡೋಕ್ಕೆ ಎದುರುತಾನೆ. ಅವರು ರೆಸಾರ್ಟ್ ನಡೆಸೋದಕ್ಕೆ ಮ್ಯಾನೇಜರ್ ಆಗಿ ಲಾಯಕ್ಕಿಲ್ಲ ಅಂತ ಅನ್ನಿಸ್ತು. ಹಾಗೆ ಟಿಪ್ಸ್ ಕೊಡೋದ್ರಲ್ಲಿ ಕೂಡ ಅವರು ಅನ್ಯಾಯ ಮಾಡಿದ್ರು ಅನ್ನಿಸ್ತು. ಅಡುಗೆ ಮಾಡೋ ಕೆಲಸ ಗೆಸ್ಟ್ಗಳಿಗೆ ಆಗಲಿ ಮನೆ ಮಂದಿ ಆಗಲಿ ಅಷ್ಟು ಜನಕ್ಕೆ ಅಡುಗೆ ಮಾಡೋದು ಬಿಗ್ ಟಾಸ್ಕು. ಅದು ಕಷ್ಟದ ಕೆಲಸನೇ, ಫಿಸಿಕಲ್ ಸ್ಟ್ರೈನು. ಹಾಗೆ ವಿಚಿತ್ರವಾದ ಗೆಸ್ಟ್ಗಳನ್ನು ನೋಡ್ಕೊಳ್ಳೋದು ಕೂಡ ಕಡಿಮೆ ಹಿಂಸೆ ಏನು ಅಲ್ಲ. ಇದು ಮೆಂಟಲ್ ಸ್ಟ್ರೈನು. ಎರಡೂ ಕಡೆ ಒಂಥರ ಹಿಂಸೆನೇ. ಎರಡೂ ಕಡೆ ಫೇರ್ ಮಾಡಬೇಕಾಗಿತ್ತು. ಕಾವ್ಯ ಕೇಳಿದ್ದು ಸರಿ ಇತ್ತು. ಕೆಲಸ ಅಂದರೆ ಕಾಣೋದು ಅಷ್ಟೇ ಅಲ್ಲ, ಅಡುಗೆ ಮಾಡೋದು ಕಷ್ಟ ಅಂತ ಅಂದರೆ ಮನೆ ನಿಭಾಯಿಸೋದು ಕೂಡ ಅಷ್ಟೇ ಕೆಲಸ. ಈ ಎಷ್ಟೇ ನೆಗೆಟಿವ್ ಮುಂದೆ ಪಾಸಿಟಿವ್ ವಿಷಯ ಅಂತಂದರೆ ಮನೆ ಮಂದಿ ಎಲ್ಲ ಒಗ್ಗಟ್ಟಾಗಿರೋದು. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.